ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ಯೋಹಾನು ಬರೆದ ಪತ್ರಿಕೆ 15ನೇ ಅಧ್ಯಾಯ. ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರನು. ನಾನು ದ್ರಾಕ್ಷ ಬಳ್ಳಿ, ಇಸ್ರಾಯೇಲ್ ಪ್ರಜೆಗಳಿಗೆ ದೇವ ದೂತನಾಗಿ ಕಳಿಸಿಕೊಟ್ಟ ದೇವರ ಮಗನು. ಶಿಲುಬೆ ಹತ್ತಿ ರಕ್ತ ಸುರಿಸಿ ಎಲ್ಲರಿಗೋಸ್ಕರ ಪ್ರಾಣವನ್ನು ಕೊಟ್ಟ ನಾನು. ರಕ್ತವನ್ನು ಸುರಿಸಿ ಎಲ್ಲ ಮನುಷ್ಯರಿಗೆ ದೀಕ್ಷಾ ಸ್ನಾನ ಮಾಡಿಸಿ ಆತ್ಮಗಳ ರಕ್ಷಣೆಗಾಗಿ ದೇವರ ಪ್ರೀತಿಯಿಂದ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ಪ್ರೀತಿಸಿದುವ ಹಾಗೆ ನಾನು ನಿಜವಾದ ದ್ರಾಕ್ಷ ಬಳ್ಳಿ ಅಂತ ಹೇಳ್ಕೊಳ್ತಾ ಇದ್ದಾನೆ. ತೋಟಗಾರನು ನನ್ನಲ್ಲಿ ಫಲವನ್ನು ಕೊಡುವುದು, ಪ್ರತಿ ಒಬ್ಬ ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ಪ್ರತಿಯೊಂದು ಕೊಂಬೆ ಅಂದರೆ ಕೋಪ, ದ್ವೇಷ, ಕೆಟ್ಟ ಚಾಳಿಗಳು. ಕೊಂಬೆ, ಒಂದೊಂದು ಕೊಂಬೆ ಅವರು ತೆಗೆದು ಹಾಕ್ಬಿಡ್ತಾರೆ. ಯಾವ ಬೇಕೋ ನಮಗೆ ಆತ್ಮಕ್ಕೆ ರಕ್ಷಣೆಗಾಗಿ ಯಾವುದು ಸಿದ್ಧಪಡಿಸ್ತವೋ ಅದನ್ನು ಮಾತ್ರ ನಮಗೆ ಕೊಡುವುದಕ್ಕೆ ಸಿದ್ಧವಾಗಿದ್ದಾನೆ. ಹೆಚ್ಚು ಕೊಡುವ ಫಲ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ಹೆಚ್ಚು ಫಲವು ಕೊಡುವ ಹಾಗೆ ಶುದ್ಧಿ ಮಾಡುತ್ತಾನೆ. ನಮ್ಮ ಹೃದಯವನ್ನು ಶುದ್ಧಿ ಮಾಡಿದಾಗ ನಾವು ಅಭಿವೃದ್ಧಿ ಪಡ್ತೀವಿ. ಅದನ್ನು ಶುದ್ಧಿ ಮಾಡಿ, ನಾನು ನಿನಗೆ ಹೇಳಿದ್ದ ವಾಕ್ಯವು ದಸೆಯಿಂದ ನಾನು ನಿಮ್ಮನ್ನು ನೆಲೆಗೊಂಡಿರುವ ಕೊಂಬೆ ಬಳ್ಳಿಯಲ್ಲಿ ನೆಲೆಗೊಂಡಿದ್ದೇನೆ. ಹಾಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡುವುದಾಗಿ ನೀವು ನನ್ನಲ್ಲಿ ನೆಲೆಗೊಂಡು ಫಲ ಕೊಡಿರಿ. ನಾನು ನಿಮ್ಮ ಹತ್ರ ಹೇಗೆ ಫಲವನ್ನು ಕೊಡ್ತಾ ಇದ್ದನೋ ನೀವು ಅನೇಕರಿಗೆ ಲೋಕದಲ್ಲಿ ಫಲಗಳು ಕೊಡಬೇಕು, ಫಲಿಸಬೇಕು, ನಿತ್ಯ ಜೀವಕ್ಕಾಗಿ ಜೀವಿಸಬೇಕು. ನೀವು ಉಪ್ಪಿನಂತೆ ರುಚಿಯಾಗಿ ಲೋಕದಲ್ಲಿ ನಡ್ಕೋಬೇಕು. ನೀವು ರುಚಿಯಾಗಿ, ಒಬ್ಬ ಉಪಾಧ್ಯಾಯ ನೋಡ್ರಿ ಎಷ್ಟು ಉಪಯೋಗ ಪಡ್ತಾನೆ, ಒಂದು ಕಾರ್ ನೋಡ್ರಿ ಎಷ್ಟು ಉಪಯೋಗ ಪಡುತ್ತೆ. ಹಾಗೆ ನಾನು ನಿಮಗೆ ತಾನೇ ನಾನು ಫಲವನ್ನು ಕೊಟ್ಟ ಹಾಗೆ ನನ್ನ ಹಾಗೆ ನೀವು ಫಲವನ್ನು ಕೊಡಬೇಕು. ನಾನು ಹೇಗೆ ರುಚಿಯಾಗಿದ್ದೇನೋ ಹಾಗೆ ನೀವು ಕೂಡ ರುಚಿಯಾಗಿ ಇರಬೇಕು. ರುಚಿಯಾಗಿ ನಿಮ್ಮ ಫಲಗಳನ್ನು ಫಲಿಸಬೇಕು. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನು ಆ ಕೊಂಬೆಯನ್ನು ಹೊರಕ್ಕೆ ಬಿಸಾಕಿಬಿಡುವುದು. ಯಾರೂ ನಿಮ್ಮ ಕೊಂಬೆ ಹೊರತು ಬಿಸಾಕಿಡಿಸಲ್ಬಿಡ್ಬೋದು, ಒಣಗಿ ಹೋಗುವುದು. ಯಾರು ನನ್ನ ಹತ್ರ ನನಗೆ ಆಕರ್ಷಣೆಯಾಗುವುದಿಲ್ಲೋ ಅಂಥ ಕೊಂಬೆಯನ್ನು ತೆಗೆದು ಹಾಕ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ, ಕರೆಂಟ್ಗೆ ಪ್ಲಗ್ ಕನೆಕ್ಟ್ ಆಗಲಿಲ್ಲದ್ರೆ ಕರೆಂಟ್ ಬರುತ್ತಾ? ಆ యొక్క ಎಲೆಕ್ಟ್ರಾನಿಕ್ ವಸ್ತು ಕರೆಂಟಿಗೆ ಆಗುತ್ತಾ? ಹಾಗೆ ನಾವು ದೇವರ ಸಹವಾಸವಿಲ್ಲದಿದ್ದರೆ ನಮ್ಮ ಫಲಗಳು ಒಣಗಿ ಹೋಗ್ಬಿಡ್ತವೆ, ಒಟ್ಟಿ ಹೋಗ್ಬಿಡ್ತವೆ. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರಿರಿ. ಯಾವನು ನನ್ನಲ್ಲಿ ನೆಲೆಗೊಂಡಿರುವನೋ ಅವನು ಕೊಂಬೆಯನ್ನು ಹೊರಕ್ಕೆ ಬಿಸಾಕೋಣ. ಅಂಥ ಕೊಂಬೆಗಳು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ. ಅಂಥ ಕೊಂಬೆಗಳನ್ನು ಬೆಂಕಿಯಲ್ಲಿ ಹಾಕುತ್ತಾರೆ. ನೋಡ್ರಿ, ಈ ಲೋಕದಲ್ಲಿ ಹಲವಾರು ಜನ, ಜಾತಿ, ಪಟ್ಟಣಗಳು, ಆದರೆ ದೇವರ ಬಳಿಯಲ್ಲಿ ಬಂದು ದ್ರಾಕ್ಷೆ ಬಳ್ಳಿಗೆ ಯಾರು ವಿಶಿಷ್ಟವಾಗಿ ತೋಟಗಾರನ ಬಳಿಯಲ್ಲಿ ಇರ್ತಾರೋ, ಯೇಸು ಕ್ರಿಸ್ತ ವಾಕ್ಯಕ್ಕೆ ಅಟ್ಯಾಚ್ ಆಗಿರ್ತಾರೋ, ಯೇಸು ಕ್ರಿಸ್ತನ ಮಾತನ್ನು ಯಾರು ಕೇಳುತ್ತಾರೋ, ಯೇಸು ಕ್ರಿಸ್ತನ ರೂಪವನ್ನು ಯಾರು ಧರಿಸಿಕೊಳ್ತಾರೋ, ಯೇಸು ಕ್ರಿಸ್ತನಾಗಿ
ಆ ಕೊಂಬೆಯಾಗಿ ಯಾರು ಜೀವಿಸ್ತಾರೋ ಅವರಿಗೆ ಇಂದಿನ ದಿವಸ ಆಶೀರ್ವಾದಗಳನ್ನು ಕೊಡ್ತಾ ಇದ್ದಾನೆ. ಆಶೀರ್ವಾದದಿಂದ ನಿಮಗೆ ತುಂಬ 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 ಆನಂದ, ಸಂತೋಷ, ಸಮಾಧಾನ. ಫಲ ಕೊಡುವ ದ್ರಾಕ್ಷಿ ಬಳ್ಳಿ, ನೀವು ಫಲಿಸಬೇಕು. ಫಲ ಅಭಿಷೇಕವನ್ನು ಕೊಡುತ್ತೆ. ಅಭಿಷೇಕದಿಂದ ನೀವು ನಿಮ್ಮ ಮನೆಯಲ್ಲಿ, ನಿಮ್ಮ ಹೊಲಗಳಲ್ಲಿ, ನಿಮ್ಮ ಉದ್ಯೋಗದಲ್ಲಿ ನೀವು ಅಭಿವೃದ್ಧಿ ಪಡಬೇಕು. ನೀವು ಫಲಗೊಳ್ಳಬೇಕು, ಫಲಿಸಬೇಕು ಅಂತ ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿರಲ್ವೋ ಆ ಕೊಂಬೆಯನ್ನು ಹೊರಕ್ಕೆ ಬಿಸಾಕ್ತೇನೆ. ಯಾರು ನಮ್ಮಲ್ಲಿ ಇರಂಗಿಲ್ಲೋ ಅವರಿಗೆ ಆ ಬೆಂಕಿಯಲ್ಲಿ ಹಾಕ್ತೀನಿ ಅಂತಂದು ಹೇಳ್ತಾ ಇದ್ದಾರೆ. ಅನೇಕ ಜನರು ರಕ್ಷಣೆ ಇಲ್ಲದೆ ನರಕಕ್ಕೆ ಹೋಗುವುದಕ್ಕೆ ಸಿದ್ಧವಾಗಿದ್ದಾರೆ. ಅವ್ರನ್ನ ಬೆಂಕಿಯಲ್ಲಿ ಹಾಕ್ತಾನೆ ಅಂತ ದೇವರು ಹೇಳ್ತಾ ಇದ್ದಾನೆ. ದೇವ್ರ ಮಾತು ಕೇಳ್ರಿ, ದೇವರ ಮಾತು ಕೇಳಿ. ದೇವರಿಗೆ ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ, ನನ್ನನ್ನು ಬಿಟ್ಟು ಏನು ಮಾಡೋಕ್ಕಾಗೋದಿಲ್ಲ. ನನಗೆ ಅಟ್ಯಾಚ್ ಆದರೆ, ನನ್ನ ಫಲವನ್ನು ಫಲಿಸಿದರೆ, ನಾನು ಹೇಗೆ ಫಲಿಸಿದನೋ ನೀವು ಹಾಗೆ ಫಲಿಸಿದರೆ ನಿಮಗೆ ಆನಂದ, ಸಂತೋಷ, ಸಮಾಧಾನ. ನೀವು ನನ್ನಲ್ಲಿ, ನನ್ನ ವಾಕ್ಯಗಳಲ್ಲಿ ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳ್ರಿ, ಅದು ನಿಮಗೆ ದೊರೆಯುವುದು. ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡ್ರಿ, ನಿನಗೇನು ಬೇಕೋ ಅದನ್ನು ಕೇಳು, ನಾನು ಕೊಡ್ತೀನಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿನ್ನ ವಾಕ್ಯದಲ್ಲಿ ನಮಗೆ ಏನು ಬೇಕಾದರೂ ಕೊಡ್ತೇನೆ ಅಂತ ಹೇಳ್ತಾ ಇದೆಯಾ. ಆದರೆ ಕೊಂಬೆಗಳು, ಕೋಪ, ದ್ವೇಷ, ಅಹವು, ಅಸೂಯ ಇವನ್ನೆಲ್ಲ ತೆಗೆದು ಹಾಕಂತಂದು ಸುಟ್ಟಾಕ್ಬಿಡಿ ಅಂತಂದು ಹೇಳ್ತಾ ಇದೆಯಪ್ಪ. ಅಪ್ಪ, ಮನುಷ್ಯನ ಹೃದಯವನ್ನು ನೋಡ್ತೀಯ. ಮನುಷ್ಯನೆಂದು ಪ್ರಭು ನೀನು ನಮ್ಮನ್ನು ನೋಡ್ತೀಯ. ನಮ್ಮ ಮ್ಯಾಗಿಲ ಆಕಾರ ನೋಡೋದಿಲ್ಲ, ಒಳಗಿರುವ ಹೃದಯವನ್ನು, ಶುದ್ಧಿ ಹೃದಯವನ್ನು ನೋಡ್ತೀಯಪ್ಪ. ನಿನಗೆ ಸ್ತೋತ್ರ, 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 ಸ್ತೋತ್ರ. ನಶಿಸಿ ಹೋದ ಆತ್ಮಗಳು ರಕ್ಷಿಸೋದಕ್ಕೆ ನಿನ್ನ ಕೃಪೆ ಕೊಡ್ತೀಯ. ನಮ್ಮನ್ನು ಬಲಗೊಳಿಸಿ, ಸ್ಥಿರಗೊಳಿಸಿ, ಸಿದ್ಧಗೊಳಿಸಿ. ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ